ಇಲ್ಲೇ ಇಲ್ಲೇ ನಮ್ಮ ಮನೆಗೆ ಅವ್ರು ಜಲ್ದಿ ಅವ್ರು ಬರ್ರಿ ಶಾಂತಯ್ಯ ಸ್ವಾಮಿ
ಎದ್ದು ನಿಂತು ಬಸವ ಮಂತ್ರವನ್ನು ಹೇಳಬೇಕು. ಓಂ ಶ್ರೀ ಗುರು ವಿಶ್ವ ಬಸವೇಶ್ವರರಿಗೆ ಕೂತ್ಕೋಬೇಕು. ಧರ್ಮಗುರು ಬಸವಣ್ಣವರ ಪೂಜೆಯನ್ನ ನೆರವೇರಿಸಲಿಕ್ಕೆ ಅಮೆರಿಕದಿಂದ ಆಗಮಿಸಿರ್ತಕ್ಕಂಥ ಶರಣೆ ಸಂಗೀತ ಸುಜಿತ್ ಪಾಟೀಲ್ ದಂಪತಿಗಳು ವೇದಿಕೆಗೆ ಆಗಮಿಸಿ ಗುರು ಬಸವಣ್ಣವರಿಗೆ ಪುಷ್ಪ ನಮನವನ್ನ ಸಲ್ಲಿಸಬೇಕು. ಜೊತೆಗೆ ರವಿ ದೇಶಮುಖ್ ಅವರ ಧರ್ಮಪತ್ನಿಯವರು ಕೂಡ ವೇದಿಕೆಗೆ ಆಗಮಿಸಬೇಕು. ಬೇಗನೆ ಬರಬೇಕು. ಪರಮ ಪೂಜ್ಯ ಗುರುಬಸವ ಪಟ್ಟಕ್ಕೆ ಪೂಜ್ಯ ಶ್ರೀ ತಿಪ್ಪೇರುದ್ರ ಸ್ವಾಮಿಗಳವರು, ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳವರು, ಪೂಜ್ಯ ಶ್ರೀ ದೇವಮ್ಮ ತಾಯಿಯವರು, ಪೂಜ್ಯ ಶ್ರೀ ಶಂಕರಲಿಂಗ ಸ್ವಾಮಿಗಳು ಎಲ್ಲ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಶರಣೆ ಸಂಗೀತ ಸುಜಿತ್ ಪಾಟೀಲ್ ದಂಪತಿಗಳಿಂದ ಧರ್ಮಗುರು ಬಸವಣ್ಣವರಿಗೆ ಪುಷ್ಪ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ವಿಶ್ವಗುರು ಬಸವಣ್ಣನವರಿಗೆ, ಸದ್ಗುರು ಚನ್ನಬಸವೇಶ್ವರರಿಗೆ, ಧರ್ಮಗುರು ಬಸವಣ್ಣವರಿಗೆ ಪುಷ್ಪ ನಮನ ಸಲ್ಲಿಸಿರ್ತಕ್ಕಂಥ ಪಾಟೀಲ್ ದಂಪತಿಗಳಿಗೆ ಅನಂತ ವಂದನೆಗಳು. ಜೊತೆಗೆ ರಾಜ್ಯ ಮಕ್ಕಳ ಅಧ್ಯಕ್ಷರಾಗಿರ್ತಕ್ಕಂಥ
ಶಶಿಧರ ಹೊಸಬ್ಬೆ ಅನ್ನೋರು ವೇದಿಕೆಗೆ ಇದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಜೊತೆಗೆ ಶರಣ ರಾಜ್ಕುಮಾರ್ ಜೋದಾಬ್ಕೆ ಅವರು, ಸಮನ್ವಯ ಅಧಿಕಾರಿಗಳು ಭಾಲ್ಕಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಎಲ್ಲ ಪೂಜ್ಯರು ಮತ್ತು ಗಣ್ಯರು ವೇದಿಕೆಗೆ ಆಸೀನರಾಗಬೇಕು. ದೇವರು ಕೆಲವೇ ನಿಮಿಷದಲ್ಲಿ ಈ ಒಂದು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅಲ್ಲಿಯವರೆಗೆ ಈಗ ಮೊದಲಿಗೆ ಪರಮ ಪೂಜ್ಯ ಗುರುಬಸವ ಪಟ್ಟದೇವರಿಂದ ಆಶಯ ನುಡಿಗಳನ್ನ ನಾವು ನೀವೆಲ್ಲ ಆಲಿಸೋಣ. ಬಸವಣ್ಣನವರನ್ನ ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ಪೂಜ್ಯರ ಶ್ರೀಚರಣಕ್ಕೂ ಮಾತಾಜಿಯವರ ಶ್ರೀಚರಣಕ್ಕೂ ಇಲ್ಲೆಲ್ಲ ಉಪಸ್ಥಿತಿರ್ತಕ್ಕಂಥ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಬಹಳ ಯಶಸ್ವಿ ಆಗ್ತಾ ಬರ್ತಾ ಇದೆ. ಈ ವರ್ಷ ಬಹಳ ಯಶಸ್ವಿ ಆಗ್ಯಾದ. ಬಹುತೇಕ ಕಾಂಪಿಟೇಷನ್ಗಳು ಯಾವ್ಯಾವ ಕಾಂಪಿಟೇಷನ್ ನಡೀತಾವ. ಅವರು ಇಷ್ಟು ಗಳಿಸ್ಯಾರಂದ್ರೆ ನಾ ಇಷ್ಟು ಗಳಿಸ್ಬೇಕು, ಅವ್ರು ಇಷ್ಟು ಆಸ್ತಿ ತಗೊಂಡಾರಂದ್ರೆ ಇದಕ್ಕಿಂತ ನಾ ಹೆಚ್ಚು ತಗೋಬೇಕು, ಇಂಥವು ಏನೇನೋ ಕಾಂಪಿಟೇಷನ್ ನಡೀತಾವ. ಅವ್ರ ಮನ್ಯಾಗ ಕಾರ್ ಬಂದ್ಯಾರಂದ್ರೆ ಅವ್ರಕ್ಕಿಂತ ಚಲೋ ಕಾರ್ ತರಬೇಕು. ಹಿಂಗ್ ಬಹಳ ಜನ ಕಾಂಪಿಟೇಷನ್ ಮಾಡ್ತಾರೆ. ಚನ್ನಬಸವ ಪಟ್ಟದೇವರ ಒಂದು ಅತ್ಯಂತ ನಿಷ್ಠಾವಂತ ಭಕ್ತರು ಎದ್ರ ಕಾಂಪಿಟೇಷನ್ ಮಾಡ್ತಾರಂದ್ರೆ ಬಂದೋರಿಗೆ ಚಲೋ ಉಣಸದ್ರ ಕಾಂಪಿಟೇಷನ್ ಕಮಲ ಹಿಡ್ಕೊಂಡು ಹಲ್ಕಿ ತನ ಎಲ್ಲ ರೀತಿಯಿಂದ ನಾವು ನೋಡಿ ಆನಂದ ಪಟ್ಟಿದ್ದೀವಿ. ಎಲ್ಲರೂ ಭಾಳ ಅಂದ್ರೆ ಭಾಳ ಚಲೋ ಚಲೋ ವ್ಯವಸ್ಥೆ ಮಾಡ್ಯಾರ. ಅದು ಏನ್ ಶಬ್ದಗಳಿಲ್ಲ ಆ ವರ್ಣನೆಗೆ. ಅಷ್ಟು ಒಳ್ಳೆ ರೀತಿಯಿಂದ ಅವ್ರಿಗೆ ಆಹಾರ, ತಿಂಡಿ ತಿನಿಸುಗಳು, ನೀರು, ಪ್ರತಿಯೊಂದು ಒಬ್ಬರಿಗಿಂತ ಒಬ್ಬರು ಚಲೋ ಚಲೋ ಮಾಡಿದಿರಿ. ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ 22ನೇ ತಾರೀಕು, ಈಗ ನಾಳೆ ಸಾಯಂಕಾಲ ಇಲ್ಲಿ ಪ್ರವಚನ ಆರಂಭ ಆಗ್ತದೆ. 1 ತಾಸು ಪ್ರವಚನ ಇರ್ತದೆ. ನೀವೆಲ್ಲರೂ ತಪ್ಪದೆ ಪ್ರವಚನದಾಗ ಸರಿಯಾಗಿ ಈ ಪ್ರವಚನ ಸೇವಾ ಸಮಿತಿ ಅಂತ ಮಾಡಿ ನಮ್ಮ ಶಿವಕುಮಾರ್ ಕಮಟಣೆ ಸರ್ರನ್ನ ಅವರಿಗೆ ಸಮಿತಿ ಅಧ್ಯಕ್ಷರು ಮಾಡಿದ್ದೀವಿ. ಅವ್ರ ಒಂದು ಅಧ್ಯಕ್ಷತೆಯಲ್ಲಿ ಈ ಪ್ರವಚನ ನಡೀತದೆ. ನಾಳೆಯಿಂದ ಎಲ್ಲರೂ 1 ತಾಸು 5 ಗಂಟೆಗೆ ನೀವು ಬಂದಿರಂದ್ರ ಸರಿಯಾಗಿ 6:30 ಒಳಗಡೆ ನಮ್ಮ ಪ್ರವಚನ ಮುಗೀತದೆ. ನೀವೆಲ್ಲರೂ ಭಾಲ್ಕಿ ಸುತ್ತಮುತ್ತ ಎಲ್ಲರೂ ಈ ಪ್ರವಚನ ಸದುಪಯೋಗ ಪಡ್ಕೋಬೇಕು. ಅದರ ನಂತರ 22ನೇ ತಾರೀಕು ಬೆಳಗ್ಗೆ ಬಸವ ನಡಿಗೆ ಅಂತ ಮಠದಿಂದ ಇಲ್ಲಿವರೆಗೆ 6 ಗಂಟೆಗೆ ಮಠದಿಂದ ಬಿಡ್ತೀವಿ. 7 ಗಂಟೆಗೆ ಶಟಸ್ಥಲ ಧ್ವಜಾರೋಹಣವನ್ನ ನ್ಯಾಯಾಧೀಶದಿಂದ ಇಲ್ಲಿ ಧ್ವಜಾರೋಹಣ ಆಗ್ತದೆ. ಅದರ ನಂತರ ವಿವಿಧ ಸ್ಪರ್ಧೆಗಳು ಇಲ್ಲೇ ನಡೀತವೆ. 10 ಗಂಟೆಗೆ ಸ್ಟಾರ್ಟ್ ಆದವು ಅಂತಂದ್ರೆ 4 ಗಂಟೆ ತನಕ ಮುಗೀತದೆ. 5 ಗಂಟೆಗೆ ನೇರವಾಗಿ ವೇದಿಕೆ ಕಾರ್ಯಕ್ರಮ. ಸಾಯಂಕಾಲ ಸರಿಯಾಗಿ 5 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅಲ್ಲಿ ಪ್ರಶಸ್ತಿ ಪ್ರದಾನ, ನಾಟಕಗಳು, ವಿಶೇಷ ಉಪನ್ಯಾಸಗಳು, ಇವೆಲ್ಲ ಕಾರ್ಯಕ್ರಮಗಳು ಇಡೀ 22ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಆರಂಭ ಆಗಿ ರಾತ್ರಿ ತನ ಎಲ್ಲ ಕಾರ್ಯಕ್ರಮ ನಡೀತವೆ. ಇವೆಲ್ಲ ಕಾರ್ಯಕ್ರಮದಲ್ಲಿ ನೀವು ಪರಿಪೂರ್ಣ ಭಾಗಿ ಆದಾಗ ಅದು ಪಾದಯಾತ್ರೆ ಬಂದಿದ್ದು ಸಾರ್ಥಕ ಆಗ್ತದೆ. ಯಾರೂ ಗೈರಾತ್ರಿ ಆಗಬಾರ್ದು. ಎಲ್ಲ ಪರಿವಾರ ಸಮೇತ ಬಂದು ಕಾರ್ಯಕ್ರಮದಲ್ಲಿ ದರ್ಶನ, ಪ್ರಸಾದ, ಬೆಳಗ್ಗೆಯಿಂದನೇ ಪ್ರಸಾದ ಆರಂಭ ಇರ್ತದೆ. ಸಾಯಂಕಾಲ ದೊಡ್ಡ ವೇದಿಕೆ ಮೇಲೆ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ
ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತನು ಮನ ಧನ ಪೂರ್ತಿ ತಾವು ಸಮರ್ಪಣೆಯಾಗಿ ಸೇವೆ ಸಲ್ಲಿಸಿದ್ರಿ. ಎಲ್ಲ ಊರದವ್ರಿಗೆ ಏನ್ ನಮ್ಮ ಕಮಲ್ ನಗರದಿಂದ ಆರಂಭ ಭಾಲ್ಕಿ ತನ ಇದಕ್ಕೆಲ್ಲ ಸೇವೆ ಸಲ್ಲಿಸಿರ್ತಕ್ಕಂಥ ಅವ್ರ ಬಳಿ ಏನ್ ಶಕ್ತಿ ಅನ್ನೋದು ಎಲ್ಲ ಏನೂ ಇಲ್ಲ ನಡ್ಕೋತ ಬಂದಾರ. ಅದನ್ನೂ ಒಂದ್ ದೊಡ್ಡ ಸೇವೆನೆ. ಅವ್ರೆಲ್ಲರಿಗೂ ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಈಗ ಅಪ್ಪೋರು ಬರ್ತಾ ಇದ್ದಾರೆ. ನಿಜಕ್ಕೂ ಇಷ್ಟೆಲ್ಲ ಕಾರ್ಯ ಒತ್ತಡ ಮಧ್ಯದಾಗ ಅಪ್ಪೋರು ಈ ಕಾರ್ಯಕ್ರಮಕ್ಕ ಆಗಮಿಸಿ ಇಲ್ಲಿ ಅವ್ರ ಬಸವೇಶ್ವರ ಸರ್ಕಲ್ಗೆ ಬರ್ತಾ ಇದ್ದರು. ನಾನೇ ಅಂದೆ ಅಪ್ಪೋರೆ ಆಶ್ರಮದಾಗ ಎಲ್ಲರಲ್ಲೇ ಬರ್ತಾರಂದ ತಕ್ಷಣ ತಾವ್ ಯಾರು ದಯವಿಟ್ಟು ಒಂದ್ 5 ನಿಮಿಷ ಎಲ್ಲರೂ ಕುಂತರು ಚಲೋ ಇರ್ತದೆ. ಅಲ್ಲಿ ಯಾರು ಅಲ್ಲಿ ಹೋಗೋದು ಬೇಡ, ಎಲ್ಲರೂ ಇಲ್ಲಿ ಕೂತ್. ನಮ್ಮ ರಾಜ್ಕುಮಾರ್ ಜೋಳದಾಪ್ಕಿ ಅವರು ಇತ್ತೀಚೆಗೆ ಎರ್ಸಿ ಆಗಿದ್ದು ಈಗ ಪೂಜ್ಯರಿಂದ ಅಪೂರ್ವದಿಂದ ಆಶೀರ್ವಾದವನ್ನು ಪಡ್ಕೋಬೇಕು. ವಿಶ್ವಗುರು ಬಸವಣ್ಣನವರಿಗೆ, ಬಸವಾದಿ ಶಿವಶರಣರಿಗೆ, ಸದ್ಗುರು ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ, ಸದ್ಗುರು ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ, ಬಸವ ಸಂದೇಶ ಪಾದಯಾತ್ರೆಗೆ ಈಗ ನೇರವಾಗಿ ಅಪ್ಪೋರ ಆಶೀರ್ವಚನ ಆಗ್ತದೆ. BRC ರಾಜ್ಕುಮಾರ್ ಜೋಳದಪ್ಪಿಗೆ ಅವರಿಗೆ ಅಪ್ಪೋರ ಆಶೀರ್ವಾದ ಮಾಡ್ತಾರೆ. ಅದೇ ರೀತಿ ನಮ್ಮ ದೇಶಮುಖ್ ಪರಿವಾರ, ರವಿ ದೇಶಮುಖ್ ಅವರ ಧರ್ಮಪತ್ನಿಯವರು, ಲಿಂಗರಾಜ್ ಅಣ್ಣವರು ಮತ್ತ ಸಂಗೀತ ಸುಜಿತ್ ಪಾಟೀಲ್ ಅವರು ಅಮೇರಿಕಾದಲ್ಲಿ ಇರ್ತಾರೆ. ಅತ್ಯಂತ ಭಕ್ತಿ ಶ್ರದ್ಧೆ ನಿಷ್ಠೆ. ಅಪ್ಪೋರು ಮೊದಲನೇ ಕೃತಿ ಅಪ್ಪೋರು ಬರೆದಾಗ ಮೊದಲನೇ ದಾಸೋಹ ಮಾಡಿದವ್ರೆ ನಮ್ಮ ಸಂಗೀತ ಸುಜಿತ್ ಪಾಟೀಲ್ ಅವರು. ಅದು ಬಹುತೇಕ 2000 ಇಸ್ವಿ ಹಿಂದೇನರ ಇರ್ಬೋದು. 2000 ಇಸ್ವಿಯಲ್ಲಿ ಮೊದಲು 2004ರಲ್ಲಿ ಮೊದಲನೇ ಕೃತಿ ಅಪ್ಪೋರು ಬರೆದಿದ್ದು ಅದು ಬಸವ ನೈವೇದ್ಯ. ಆ ಬಸವ ನೈವೇದ್ಯ ದಾಸೋಹವನ್ನು ಮಾಡಿದವರು. ಮತ್ತೆ ಏನೇ ಕಾರ್ಯಕ್ರಮ ಇಲ್ಲಿ ನಡೆದ್ರು ಅದಕ್ಕೆಲ್ಲಕ್ಕೂ ಯಾವಾಗಲೂ ದೇಶಮುಖ್ ಪರಿವಾರ ಇರ್ಬೋದು, ನಮ್ಮ ಉಪ್ಪಿನವ್ರು ಇರ್ಬೋದು, ಮತ್ತು ಪಾಟೀಲ್ ಪರಿವಾರ ಎಲ್ಲಕ್ಕೂ ದಾಸೋಹ ಮಾಡ್ತಕ್ಕಂಥ ಹೃದಯವಂತಿಕೆ ಅವ್ರದಿದೆ. ಈಗ ಅವರಿಗೂ ಗೌರವ ಸಲ್ಲಿಸಲಾಗ್ತದೆ, ಆಶೀರ್ವಾದ ಆಗ್ತದೆ. ಈಗ ಮೊದಲಿಗೆ ನೇರವಾಗಿ ಪೂಜ್ಯರಿಂದ ಆಶೀರ್ವಚನ. ಯಾಕಂದ್ರೆ ನಿಮ್ಮ ತಾಳ್ಮೆ ಅಲ್ಲಿಂದ ಇಲ್ಲಿ ತನಕ ತಗೊಂಡು ಬಂದಿದ್ದೆ ಬಹಳ ದೊಡ್ಡದ. ನೀವು ಇನ್ನ ಒಂದು 10-15 ನಿಮಿಷದಾಗ ಇಲ್ಲಿ ಮುಗೀತದ. ಈಗ ನೇರವಾಗಿ ಅಪ್ಪೋರ ಆಶೀರ್ವಚನ. ರಾಜ್ಕುಮಾರ್ ಜೋಳದಪ್ಪಿಗೆ ಅವರು ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಿಂದ ಕಾರ್ಯವನ್ನು ಮಾಡ್ತಕ್ಕಂಥ ರಾಜ್ಕುಮಾರ್ ಜೋಳದಪ್ಪಿಗೆ ಅವರಿಗೆ ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನ ಸಲ್ಲಿಸಬೇಕು. ಜೈ ಅಪರಿತ್, ಜೈ ಗುರು ಬಸವೇಶ, ಜೈ सुंदर क्लैप्स गो. सुंदर, बढ़िया, beautiful, beautiful, beautiful. बसवा क्लैप्स गो. बसवा
ಈಗ ನೇರವಾಗಿ ಪರಮ ಪೂಜ್ಯರಿಂದ ಆಶೀರ್ವಚನ. ಅಲ್ಲಿ ದಾಬಶೆಟ್ಟೆ ಸರ್ ಅವರು ಅಲ್ಲೆಲ್ಲ ಹೋಗ್ತಕ್ಕಂಥವ್ರಿಗೆ ಬಸ್ಸಿನ ವ್ಯವಸ್ಥೆಯಲ್ಲಿ ಅಲ್ಲಿ ಹೇಳ್ಯಾರ. ನಮ್ಮ ಅನಿಲ್ ಅಣ್ಣವರು, ನಮ್ಮ ಕಮಲ್ ನಗರದವರು, ಅವ್ರು ಸ್ವತಃ ಅಂಬುಲೆನ್ಸ್ ಜೊತೆ ಪೂರ್ತಿ ಇಟ್ಟಿದ್ರು. ಮತ್ತ ಅದ್ರ ಮ್ಯಾಗ ಚನ್ನಬಸವ ಪಟ್ಟದೇವ್ರ ಹೆಸರ ಮೇಲೆ ಆ ಅಂಬುಲೆನ್ಸ್ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವ್ರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡ್ತಾರೆ. ಈಗ ಪರಮ ಪೂಜ್ಯರಿಂದ ಆಶೀರ್ವಾದ. ಎಲ್ಲ ಪೂಜ್ಯರ ಪಾದಕ್ಕೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಈಗ ನಾವೇನು ಮಾತಾಡ್ಲಾಕ ಬಂದಿಲ್ಲ. ಪಾದಯಾತ್ರೆ ನಮಗೆ ಮಾಡ್ಲಕ್ ಆಗಿಲ್ಲ. ಮಾಡಿದವ್ರ ದರ್ಶನ ತಗೊಂಡ್ರು ಪಾದಯಾತ್ರೆ ಮಾಡಿದಕ್ಕಿಂತ ಹೆಚ್ಚಾಯ್ತು. ಅದಕ್ಕೆ ಪಾದಯಾತ್ರೆ ಮಾಡಿದವ್ರ ದರ್ಶನಕ್ಕಾಗಿ ನಾವು ಬಂದಿದ್ದು ಅಷ್ಟೇ. ಅದಕ್ಕೆ ಎಲ್ಲರದು ಪಾದಯಾತ್ರೆ ಮಾಡಿದವ್ರದ್ದು ದರ್ಶನ ಆಯ್ತು. ನೀವೆಲ್ಲ ಶಿವನಾಮ ಸ್ಮರಣೆ ಮಾಡ್ತಾ, ಬಸವನಾಮ ಸ್ಮರಣೆ ಮಾಡ್ತಾ, ಯಾರ ಪಾದಯಾತ್ರೆಯಲ್ಲಿ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಬಸವನಾಮ ಸ್ಮರಣೆಯನ್ನ ಮಾಡ್ತಾ ಪಾದಯಾತ್ರೆ ಮಾಡ್ತಾರಲ್ಲ, ಅವ್ರಿಗೆ ಕೈಕಾಲು ನೋಯಿಸೋದೇ ಇಲ್ಲ. ಏನೋ ಬಂದೀವಪ್ಪ ನಡಿಬೇಕು ಅಂತ ಏನ್ ಭಾವನೆ ಇದ್ದವ್ರಿಗೆ ಮಾತ್ರ ಕೈಕಾಲು ಭಾಳ ನೋಯ್ತಾವ. ಅದಕ್ಕೆ ಅಂತ ಇಲ್ಲಿ ಯಾರು ಹಂಗಿಲ್ಲ, ಎಲ್ಲರೂ ಉತ್ಸಾಹದಿಂದ ಬಂದಿರಿ. ಭಾಳ ಸಂತೋಷ ಆಗ್ಯದ. ಗುರುಗಳು ಬ್ಯಾಡೆ ಅಂದಿರು, ಇಲ್ಲಿ ಬರಬೇಡ್ರಿ ನಾವೆಲ್ಲ ಮುಗಿಸ್ಕೋತೇವ್. ಅದಕ್ಕೆ ನಾಂದ ಸುಮ್ಮ ಇಲ್ಲಿ ಆಶ್ರಮಕ್ಕರ ಹೋಗಿ ದರ್ಶನ ಮಾಡ್ಯಾರ ಅಂತ ಬಂದಿದ್ದೀವಿ. ಅದಕ್ಕೆ ಬಂಧುಗಳೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ 22 ತಾರೀಕಿಗೆ ಜಯಂತಿ ಅದ. ನಾಳೆಯಿಂದ ಪ್ರವಚನ ಇರ್ತದ. ನಿಮ್ಗೆಲ್ಲ ಡಿಟೇಲ್ ಆಗಿ ಹೇಳ್ಯಾರ. ಅದಕ್ಕೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈಗ ಮಂಗಲ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವಿನ ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು ತಾಯಿ ಜನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲತ್ತು ನೀರಲ್ಲತ್ತು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ ಬಸವ. ವಿಶ್ವಗುರು ಬಸವಣ್ಣನವರಿಗೆ, ವೀರ ವೈರಾಗಿನಿದೆ ಅಕ್ಕ ಮಹಾದೇವಿ ತಾಯಿ ಅವರಿಗೆ, ಸದ್ಗುರು ಚನ್ನ ಬಸವೇಶ್ವರರಿಗೆ, ಪರಮ ಪೂಜ್ಯರ ಸತ್ಯ ಸಂಕಲ್ಪಕ್ಕೆ, ಬಸವ ಜ್ಯೋತಿ ಪಾದಯಾತ್ರೆಗೆ ಎಲ್ಲರಿಗೂ ಶರಣು ಶರಣಾರ್ಥಿ. ಒಂದು ವಿಶೇಷ ಸೂಚನೆ, ಯಾರು ಕಮಲ್ ನಗರ್ ಮತ್ತು ಮದ್ದೂರ್ಗೆ ಹೋಗೋರು ಬಸ್ ನಂಬರ್ ಹೇಳ್ತೀನಿ, 0940. ಈ ಬಸ್ ನಲ್ಲಿ ತಾವು ಹೋಗ್ಬೇಕು. ಡೋನ್ಗಾಪುರಕ್ಕೆ ಹೋಗೋರು 1829 ಬಸ್. ಇಲ್ಲಿ ಹೊರಗಡೆ ಆಶ್ರಮ ಹೊರಗಡೆ ನಿಂತಿದ್ದಾವ ಬಸ್ಸು. ಡೋನ್ಗಾಪುರಕ್ಕೆ ಹೋಗೋರು 1829 ಆ ಬಸ್ ನಲ್ಲಿ ಕೂತ್ಕೋಬೇಕು. ಮತ್ತು ಔರಾದ್ ಸಂತಪುರಕ್ಕೆ ಹೋಗೋರು 1055 ಔರಾದ್ ಮತ್ತು ಸಂತಪುರ್ ಆ ಭಾಗಕ್ಕೆ ಹೋಗೋರು ಈ ಬಸ್ ನಲ್ಲಿ ಕೂತ್ಕೋಬೇಕು. ವಸ್ತಿ ಮಾಡೋರು ಶ್ರೀಮಠಕ್ಕೆ ಆಗಮಿಸಿ ಅಲ್ಲಿ ಪ್ರಸಾದವನ್ನ ಸ್ವೀಕರಿಸಿ ವಸ್ತಿ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿದೆ. ತಾವು ಶ್ರೀಮಠಕ್ಕೂ ಆಗಮಿಸ್ಬೇಕಂತ.
ಹೊರ ಮ್ಯಾಗ ಹೊರ ಅವರೇ ಅವರೇ ಏಕ ಗಾಡಿ ಅದಂತ ಕೇಳಲ್ಲ ಡೋನ್ಗಾಪುರ್ ಹೋಗೋರು 182